ಮುಂದುವರಿದ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್. ಅಂದು ಹಾಸನಾಂಬೆ, ಇಂದು ಗುರು ರಾಯರು ಮತ್ತು ಆಂಜನೇಯ ಸ್ವಾಮಿ ದರ್ಶನ. ಪಾಡ್ಯ ದಿನದಂದೇ ಪಂಚಮುಖಿ ಹನುಮನಿಗೆ ಸಂಕಲ್ಪ ಮಾಡಿದ್ದೇಕೆ ಕನಕಪುರ ಬಂಡೆ. ನವೆಂಬರ್ ಕ್ರಾಂತಿಯ ಮಾತುಗಳ ಹೊತ್ತಲ್ಲೇ ಗುರು ರಾಯರ ದರ್ಶನ ಪಡೆದಿದ್ದೇಕೆ. ಒಂದು ಕಡೆ ಡಿಕೆಶಿ ಟೆಂಪಲ್ ರನ್, ಮತ್ತೊಂದು ಕಡೆ ಹೊಸ ಬಾಂಬ್ ಸ್ಫೋಟಿಸಿದ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನು. ಡಿಕೆಶಿ ಸಿಎಂ ಆಗೋ ಕನಸಿಗೆ ಮತ್ತೊಂದು ಕೊಳ್ಳಿ ಬಿತ್ತ. ಇದೇ ಈ ಹೊತ್ತಿನ ವಿಶೇಷ. ಡಿಕೆಗೆ ಹನುಮಾನ್ ಶಕ್ತಿ. ಕ್ರಾಂತಿ ಕಿಚ್ಚು ರಾಜ್ಯದಲ್ಲಿ ಜೋರಾಗಿಯೇ ಹುಯಿಲೆಬ್ಬಿಸಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ನಿರಾಳತೆಯ ಮನಸ್ಥಿತಿ ಇಟ್ಟುಕೊಂಡೇ ಇದ್ದಾರೆ. ತಮ್ಮ ಪಾಡಿಗೆ ತಾವು ದೇವರ ಮೊರೆ ಹೋಗುತ್ತಲೇ ಇದ್ದಾರೆ. ಇತ್ತೀಚೆಗೆ ಹಾಸನಾಂಬೆ ದರ್ಶನ ಪಡೆದ ಡಿಕೆ ಶಿವಕುಮಾರ್ ಬುಧವಾರ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡಿತಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಕನಸು ನನಸಾಗಿಯೇ ದೇವರ ಮೊರೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದ್ರೆ, ಮತ್ತೊಂದು ಕಡೆ ಸಿಎಂ ಪುತ್ರ ಯತೀಂದ್ರ ಬೇರೆ ಬಾಂಬ್ ಸಿಡಿಸಿದ್ದಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಆಮೇಲೆ ಹೇಳ್ತೇವೆ. ಈಗ ಡಿಕೆಶಿ ವಿಶೇಷ ಪೂಜೆಗಳ ಶಕ್ತಿಯ ಬಗ್ಗೆ ಮೊದಲು ನೋಡೋಣ ಬನ್ನಿ. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂಥ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ ನಿಮ್ಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂಥ ವಿಚಾರ. ನಾನುಂಟು, ಆಂಜನೇಯ ಉಂಟು. ಪಂಚಮುಖಿ ಪ್ರಾಣದೇವರು ಮತ್ತು ಮಂತ್ರಾಲಯ ಗುರುಗಳ ಆಶೀರ್ವಾದ ಆಗಿದೆ. ಈಗ ಮುಂದೆ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಆಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅತ್ಯಂತ ದೈವ ಭಕ್ತ ರಾಜಕಾರಣಿಗಳಲ್ಲಿ ಮುಂಚೂಣಿಯಲ್ಲಿ ಬರ್ತಾರೆ. ನೀವು ಹಲವು ಬಾರಿ ಅವರ ಟೆಂಪಲ್ ರನ್ ವಿಚಾರವನ್ನ ನೋಡಿಯೇ ಇರ್ತೀರ. ಕುಂಭಮೇಳದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅವರ ದೈವ ಭಕ್ತಿ ಹರಡಿಕೊಂಡಿದೆ. ಆದರೆ ಪ್ರತಿ ಬಾರಿ ಅವರು ಯಾವುದೇ ದೇವರ ಮೊರೆ ಹೋದಾಗ ಅದಕ್ಕೊಂದು ರಾಜಕೀಯ ಟಚ್ ಇದ್ದೇ ಇರುತ್ತೆ, ಅದಕ್ಕೊಂದು ರಾಜಕೀಯ ಆಯಾಮ ಬಂದೇ ಬರುತ್ತೆ. ಈಗ ಡಿಕೆ ಶಿವಕುಮಾರ್ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹಾಸನಾಂಬೆ ಬಳಿಕ ಮಂತ್ರಾಲಯಕ್ಕೆ ಡಿಸಿಎಂ ಭೇಟಿ. ಮಡದಿಯೊಂದಿಗೆ ರಾಯರ ದರ್ಶನ ಪಡೆದ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ಅನ್ನೋ ಪೀಠಿಕೆ ಇಲ್ಲಿ ಹಾಕಿರೋದಕ್ಕೆ ಕಾರಣ, ಈ ಹಿಂದೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆ ರಾಹುಲ್ ಗಾಂಧಿ ಪಾದಯಾತ್ರೆ ನಡೆಸಿದ ಸಮಯದಲ್ಲಿಯೂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದಿದ್ರು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಡಿಕೆಶಿ ರಾಯರ ಆಶೀರ್ವಾದದ ಮೊರೆ ಹೋಗಿದ್ರು. ಈಗ ಮತ್ತೆ ರಾಯರ ಸನ್ನಿಧಿಗೆ ಭೇಟಿ ನೀಡಿದ್ದಾರೆ. ತಮ್ಮ ಧರ್ಮಪತ್ನಿ ಸಮೇತ ರಾಯರ ಸನ್ನಿಧಿಗೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ರಾಯರ ಆಶೀರ್ವಾದ ಪಡೆದಿದ್ದಾರೆ. ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ. ಮೂಲ ರಾಮದೇವರಿಗೆ ಮಹಾಭಿಷೇಕ ಸೇವೆ. ಮಂತ್ರಾಲಯಕ್ಕೆ ಧರ್ಮಪತ್ನಿ ಸಮೇತ ಆಗಮಿಸಿದ ಡಿಕೆಶಿ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಆರತಿ ಸೇವೆ ಮಾಡಿದ್ರು ಡಿಕೆಶಿ. ಅಲ್ಲದೆ ಮೂಲ ರಾಮದೇವರಿಗೆ ಮಹಾಭಿಷೇಕ ನೆರವೇರಿಸಲಾಯಿತು. ಮಹಾಭಿಷೇಕದಲ್ಲಿ ಡಿಕೆ ಶಿವಕುಮಾರ್ ದಂಪತಿ ಭಾಗಿಯಾಗಿದ್ರು. ಮೂಲ ರಾಮದೇವರಿಗೆ ಮಹಾ ಅಭಿಷೇಕ ನಡೆಯುವುದು ವರ್ಷದಲ್ಲಿ ಒಂದು ಬಾರಿ ಮಾತ್ರ. ಇಂತಹ ಸುದಿನದಂದೇ ಡಿಕೆಶಿ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದು ಇನ್ನೂ ವಿಶೇಷವಾಗಿತ್ತು. ಅಲ್ಲದೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥರ ಆಶೀರ್ವಾದವನ್ನ ಡಿಕೆ ದಂಪತಿಗಳು ಪಡೆದರು. ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಎಲ್ಲದಕ್ಕೂ ಕೂಡ ಗುರು
ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸಂಕಲ್ಪ ಮಾಡಿದ್ದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದು. ರಾಯರ ಶಕ್ತಿಯ ಬಗ್ಗೆ ಮಾತನಾಡಿದ ಡಿಕೆಶಿ. ಈ ಹಿಂದೆ ರಾಹುಲ್ ಗಾಂಧಿ ಪಾದಯಾತ್ರೆ ನಡೆಸುವ ವೇಳೆ ಡಿಕೆ ಶಿವಕುಮಾರ್ ಮಂತ್ರಾಲಯಕ್ಕೆ ಆಗಮಿಸಿ ಸಂಕಲ್ಪ ಮಾಡಿಕೊಂಡು ಹೋಗಿದ್ರು. ಈಗ 2ನೇ ಬಾರಿ ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ. ಅಂದು ಬಂದಾಗ ರಾಯರಲ್ಲಿ ಏನು ಸಂಕಲ್ಪ ಮಾಡಿಕೊಂಡಿದ್ರಿ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಡಿಕೆಶಿ ಸಂಕಲ್ಪ ಮಾಡಿದ್ದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದು ಅಂತ ಹೇಳಿದ್ರು. ಸರ್, ಈಗ ಭಾರತ್ ಜೋಡೋಗೆ ಬಂದಾಗ ಏನ್ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಿ ಸರ್? ಈಗ 2ನೇ ಬಾರಿ ಬಂದಿದ್ರಿ, ಈಗ ಏನ್ ಸಂಕಲ್ಪ ಮಾಡ್ಕೊಂಡ್ರಿ ರಾಯರ? ಸಂಕಲ್ಪ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿರೋದು. ಬಿಚ್ಚಾಲೆಗೆ ಭೇಟಿ ಕೊನೆಯ ಕ್ಷಣದಲ್ಲಿ ರದ್ದು. ರಾಯರ ದರ್ಶನದ ಬಳಿಕ ಗಾಣದಾಳ್ಗೆ ಡಿಸಿಎಂ. ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಶ್ರೀಗಳ ಮೂಲ ಬೃಂದಾವನ ದರ್ಶನ ಪಡೆದವರು ತಪ್ಪದೆ ಬಿಚ್ಚಾಲೆಗೆ ಹೋಗಿ ಅಲ್ಲಿರುವ ರಾಯರ ಬೃಂದಾವನಕ್ಕೂ ನಮಿಸಿ ಬರ್ತಾರೆ. ಬಿಚ್ಚಾಲೆ ಅಂದ್ರೆ ರಾಯರು ಮಂತ್ರಾಲಯಕ್ಕೆ ಆಗಮಿಸಿ ಬೃಂದಾವನಸ್ಥರಾಗುವ ಮೊದಲು ಇದೇ ಬಿಚ್ಚಾಲೆಯಲ್ಲಿ ತಮ್ಮ ಶಿಷ್ಯರೊಂದಿಗೆ ವಾಸವಿದ್ದರು. ಅವರ ಅಚ್ಚುಮೆಚ್ಚಿನ ಶಿಷ್ಯ ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಬಂದು ಅಲ್ಲಿ ಒಂದು ಬೃಂದಾವನ ಸ್ಥಾಪಿಸುವ, ನಾನು ನಿತ್ಯ ಅಲ್ಲಿಗೆ ಬಂದು ನಿನಗೆ ದರ್ಶನ ನೀಡುವೆ ಎಂದು ಹೇಳಿದ್ದರಂತೆ. ಅದರಂತೆ ಮಂತ್ರಾಲಯದ ಮಾದರಿಯಲ್ಲಿಯೇ ಬಿಚ್ಚಾಲೆಯಲ್ಲೂ ಕೂಡ ರಾಯರ ಬೃಂದಾವನ ನಿರ್ಮಾಣ ಮಾಡಲಾಗಿದೆ. ಮಂತ್ರಾಲಯ ಮಹಾತ್ಮೆಯ ಬಗ್ಗೆ ಹೇಳಿದ್ರ ಡಿಕೆಶಿ. ಶ್ರೀ ಗುರು ರಾಯರು ಮಾಡಿದ ಪವಾಡಗಳು ಎಂಥವು? ಸಂಕಲ್ಪ ಮಾಡಿದ್ದಕ್ಕೆ ಅಧಿಕಾರಕ್ಕೆ ಬಂದಿದ್ದು ಅಂತ ಡಿಕೆಶಿ ಹೇಳಿದ್ದು ಕೇವಲ ಒಂದು ಹೇಳಿಕೆಯಲ್ಲ, ಅದು ಮಂತ್ರಾಲಯದ ರಾಯರಿಗೆ ಇರುವ ಶಕ್ತಿಯ ಉಲ್ಲೇಖ. ಗುರು ರಾಘವೇಂದ್ರರ ಮಹಾತ್ಮೆಗಳು ಆ ರೀತಿಯೇ ಇವೆ. ಅವರಲ್ಲಿ ಅಚಲವಾದ ಭಕ್ತಿ ಇಟ್ಟು ಶ್ರದ್ಧೆಯಿಂದ ಪೂಜಿಸಿದರೆ ಪವಾಡಗಳು ನಡೆಯುವುದು ಖಚಿತ. ಅದಕ್ಕೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂದು ರಾಯರನ್ನು ನೆನೆಯುತ್ತಾರೆ. ಭಜಿಸಿದವರಿಗೆ ಅವರು ಕಲ್ಪವೃಕ್ಷ, ನಮಿಸಿದವರಿಗೆ ಅವರು ಕಾಮಧೇನು. ಕಲಿಯುಗದಲ್ಲಿ ತಮ್ಮ ಪವಾಡ ತೋರಿಸುತ್ತಿರುವ ರಾಯರು. ಕಾಲಿನ ಸ್ವಾಧೀನ ಕಳೆದುಕೊಂಡಿದ್ದ ಹುಡುಗಿ ಎದ್ದು ನಡೆದಳು. ಇತ್ತೀಚೆಗೆ ಚಿತ್ರದುರ್ಗದಲ್ಲಿರುವ ರಾಯರ ಮಠದಲ್ಲಿ ಒಂದು ಅದ್ಭುತ ಪವಾಡವೇ ನಡೆದು ಹೋಗಿತ್ತು. ರಕ್ತನಾಳದ ಸಮಸ್ಯೆಯಿಂದ ಯುವತಿ 2 ಕಾಲುಗಳು ಸ್ವಾಧೀನ ಕಳೆದುಕೊಂಡು ಮಠಕ್ಕೆ ಬರುವಾಗ ವೀಲ್ ಚೇರ್ನಲ್ಲಿ ಬಂದಿದ್ದಳು. ಮಠಕ್ಕೆ ಬಂದ ಬಳಿಕ ತೇಜಸ್ವಿನಿ ಎಂಬ ಹುಡುಗಿ ಎದ್ದು ನಡೆಯಲು ಆರಂಭಿಸಿದಳು. 3 ಸುತ್ತು ಪ್ರದಕ್ಷಿಣೆ ಹಾಕಿ ರಾಯರಿಗೆ ತಲೆಬಾಗಿ ಕೃತಾರ್ಥಳಾಗಿದ್ದಳು. ಇಂತಹ ಪವಾಡ ಪುರುಷ, ಕಲಿಯುಗದ ಕಾಮಧೇನು ರಾಘವೇಂದ್ರ ಶ್ರೀಗಳ ದರ್ಶನವನ್ನ ಡಿಕೆಶಿ ಪಡೆದಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆಯನ್ನು ಮಾಡಿಸಿದ್ದಾರೆ. ಸಂಕಲ್ಪ ಮಾಡಿಕೊಂಡು ಹೋಗಿದ್ದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದು ಎಂದು ಹೇಳುವ ಮೂಲಕ ರಾಯರ ಮಹಿಮೆಯನ್ನ ವಿವರಿಸಿದ್ದಾರೆ. ರಾಯರ ದರ್ಶನ ಮುಗಿಸಿ ಪಂಚಮುಖಿ ಆಂಜನೇಯ ದರ್ಶನವನ್ನ ಕೂಡ ಡಿಕೆಶಿ ಪಡೆದ್ರು. ಅದರ ನಡುವೆಯೇ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಹೊಸ ಬಾಂಬ್ ಎಸೆದಿದ್ದಾರೆ. ಡಿಕೆ ಶಿವಕುಮಾರ್ ಒಂದು ಕಡೆ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ರಾಯರ ದರ್ಶನದ ಬಳಿಕ ಡಿಕೆಶಿ 15 ವರ್ಷದ ನಂತರ ಗಾಣದಾಳ ಪಂಚಮುಖಿ ಹನುಮನ ದರ್ಶನ ಪಡೆದ್ರು. ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿಸಿದ್ರು. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸುನಾಮಿಯನ್ನ ಸೃಷ್ಟಿಸಿದೆ. ಯತೀಂದ್ರ ಹೇಳಿದ್ದೇನು? ಡಿಕೆಶಿ ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ ಡಿಕೆಶಿ ಸಲ್ಲಿಸಿದ ಪೂಜೆಯ ಶಕ್ತಿ ಎಂತಹುದು? ಡಿಕೆ ಶಿವಕುಮಾರ್ ಮುಂದಿನ ಸಿಎಂ. ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಚರ್ಚೆಯಲ್ಲಿರುವಂತಹ ವಿಷಯ. ಇಂದಿಗೂ ಜಾರಿಯಲ್ಲಿ ಇರುವಂತೆ ನೋಡಿಕೊಳ್ಳಲಾಗಿರುವ ರಾಜಕೀಯ ಚರ್ಚೆ. ಡಿಕೆಶಿ ಇನ್ನೇನು ಸಿಎಂ ಆಗಿಯೇ ಬಿಡ್ತಾರೆ, ನವೆಂಬರ್ನಲ್ಲಿ ಕ್ರಾಂತಿ ನಡೆದೇ ಬಿಡುತ್ತೆ ಅನ್ನೋ ಟೈಮ್ನಲ್ಲಿಯೇ ಜೂನಿಯರ್ ಸಿದ್ದು ಒಂದು ಬಾಂಬ್ ಸಿಡಿಸಿದ್ದಾರೆ.
ಅತ್ತ ಕಡೆ ಡಿಸಿಎಂ ಪಾಡ್ಯದ ದಿನದಂದೇ ಪಂಚಮುಖಿ ಹನುಮನಿಗೆ ಆ ಒಂದು ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಯತೀಂದ್ರ ಸಿಡಿಸಿದ ಬಾಂಬ್, ಡಿಕೆಶಿ ಸಲ್ಲಿಸಿದ ಪೂಜೆ. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ನೋಡೋಣ ಬನ್ನಿ. ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಸಿಎಂ ಸಿದ್ದು ಪುತ್ರ ಯತೀಂದ್ರ. ಸಿಎಂ ಕುರ್ಚಿ ಕಾಳಗದ ನಡುವೆ ಯತೀಂದ್ರ ಆಡಿದ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಡಿಕೆಶಿ ಕನಸಿಗೆ ಕೊಳ್ಳಿಯನ್ನೇ ಇಟ್ರ ಯತೀಂದ್ರ ಅನ್ನೋ ಮಾತುಗಳು ಜೋರಾಗಿಯೇ ನಡೀತಾ ಇವೆ. ಡಿಕೆಶಿ ಸೈಡ್ ಲೈನ್ ಮಾಡುವ, ತಂದೆಯ ಪಟ್ಟ ಶಿಷ್ಯನನ್ನ ಪಟ್ಟಕ್ಕೆ ಏರಿಸುವ ಮಾತುಗಳನ್ನ ಯತೀಂದ್ರ ಪರೋಕ್ಷವಾಗಿ ಆಡಿದ್ರ ಅನ್ನೋ ಅನುಮಾನಗಳು ಈಗ ಜೋರಾಗಿ ಕೇಳಿ ಬರುತ್ತಿವೆ. ಸಿದ್ದರಾಮಯ್ಯ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. ಅವರ ಸ್ಥಾನ ಸತೀಶ್ ಜಾರಕಿಹೊಳಿ ತುಂಬಬಲ್ಲರು. ಕೈಪಾಳ್ಯದಲ್ಲಿ ಹೊಸ ಸುನಾಮಿ ಎಬ್ಬಿಸಿದ ಯತೀಂದ್ರ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಹೇಳಿಕೆ, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ ಈ ಒಂದೇ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಬೇರೆಯದ್ದೇ ಅಲೆ ಎಬ್ಬಿಸಿದೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂದು ಹೇಳುವವರಿಗೆ ನೇರವಾಗಿ ಒಂದು ಸಂದೇಶ ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧವಾಗಿ ದಾಳಗಳನ್ನ ಉರುಳಿಸುವ ದಾಳಗಳಲ್ಲಿ ಈಗ ಮತ್ತೊಂದು ದಾಳ ಉದುರಿಸಲಾಗಿದೆ. ಸಿದ್ದು ಬಳಿಕ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ವಿಷಯದಲ್ಲಿ ಯತೀಂದ್ರ ಸತೀಶ್ ಹೆಸರನ್ನ ಪರೋಕ್ಷವಾಗಿ ಹೇಳಿದ್ದು ಇದು ಈಗ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಲಹಕ್ಕೆ ವೇದಿಕೆಯಾಗೋದ್ರಲ್ಲಿ ಡೌಟೇ ಇಲ್ಲ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ನಡೆದ ಸಂತ ಕನಕದಾಸ ಮೂರ್ತಿ ಲೋಕಾರ್ಪಣೆ ವೇಳೆ ಯತೀಂದ್ರ ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಮುನ್ನೆಲೆಗೆ ತಂದಿದ್ದಾರೆ. ಸಿದ್ದು ಉತ್ತರಾಧಿಕಾರಿ ಸತೀಶ್ ಅನ್ನೋ ಲೆಕ್ಕದಲ್ಲಿಯೇ ಯತೀಂದ್ರ ಮಾತನಾಡಿದ್ದಾರೆ. ಇದು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಬೇರೆಯದ್ದೇ ಕಿಡಿಯನ್ನ ಹೊತ್ತಿಸುವುದು ನಿಶ್ಚಿತ. ಹೊಸ ಗೇಮ್ ಪ್ಲಾನ್ಗಳಿಗೆ ವೇದಿಕೆ ಮಾಡಿಕೊಡುವುದಂತೂ ಖಂಡಿತ. ಅವರು ಏನು ಹೇಳಿದ್ದಾರೋ ಅವರನ್ನ ಕೇಳಿ. ಯತೀಂದ್ರ ಹೇಳಿಕೆಗೆ ಕೌಂಟರ್ ಕೊಟ್ಟ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಹಾಗೂ ನವೆಂಬರ್ ಕ್ರಾಂತಿಯ ಬಗ್ಗೆ ಈ ಹಿಂದೆ ಕಾಯ್ದುಕೊಂಡು ಬಂದ ಸಂಯಮವನ್ನೇ ಈಗಲೂ ಕೂಡ ಕಾಯ್ದುಕೊಂಡಿದ್ದಾರೆ. ಯತೀಂದ್ರ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಯಾವುದೇ ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತನಾಡಿದ್ದಾರೆ. ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರುತ್ತೇವೆ ಅಂತ ನಾನು ಹೇಳಿದ್ದೀನಿ. ಸಿಎಂ ಕೂಡ ಹೇಳಿದ್ದಾರೆ ಅಂತ ದೀಪವನ್ನ ಮತ್ತೆ ಅಡ್ಡಗೋಡೆಯ ಮೇಲೆಯೇ ಇಟ್ಟು ನಡೆದಿದ್ದಾರೆ. ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗ್ಬೋದು? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಪಾಲಿಟಿಕ್ಸ್ ಮರೆತು ಭಕ್ತಿಯಲ್ಲಿ ಮೈ ಮರೆತ ಡಿಕೆಶಿ. ಪಂಚಮುಖಿ ಹನುಮನಿಗೆ ಶರಣೆಂದ ಕನಕಪುರ ಬಂಡೆ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಪಾಲಿಟಿಕ್ಸ್ ಜಾರಿಯಲ್ಲಿದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಿರಾಳವಾಗಿ ತಮ್ಮ ಟೆಂಪಲ್ ರನ್ ಮುಗಿಸಿದ್ದಾರೆ. ರಾಯರ ದರ್ಶನ ಪಡೆದ ಬಳಿಕ ಡಿಸಿಎಂ ನೇರವಾಗಿ ತೆರಳಿದ್ದು ಗಾಣದಾಳಗೆ. ಅಲ್ಲಿ ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಅದರಲ್ಲೂ ಅವರು ಸಲ್ಲಿಸಿದ ಪೂಜೆ ಹಾಗೂ ಸಮಯ ಇಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗುತ್ತಿದೆ. ದೀಪಾವಳಿ ಪಾಡ್ಯ, ಸಾಡೆ ದಿನ್ ಮುಹೂರ್ತ. ಹನುಮನಿಗೆ ಮಾಡಿದ ಸಂಕಲ್ಪ ಎಷ್ಟು ಪವರ್ಫುಲ್.
ಹೌದು, ಗಾಣದಾಳ್ನಲ್ಲಿ ಡಿಕೆಶಿ ಪಂಚಮುಖಿ ಆಂಜನೇಯನಿಗೆ ಸಂಕಲ್ಪ ಮಾಡಿಕೊಂಡ ಗಳಿಗೆ ಇಲ್ಲಿ ಪ್ರಮುಖವಾಗಿರುತ್ತದೆ. ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆಶಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದು ಕೂಡ ಪಾಡ್ಯದ ದಿನದಂದು ಹಾಗೂ ಸಾಡೆ ದಿನ ಮುಹೂರ್ತದಂದು. ಇದು ಇಲ್ಲಿ ವಿಶೇಷವಾಗಿದ್ದು, ಇದರ ಶಕ್ತಿ ಏನು, ಈ ಒಂದು ಸಂಕಲ್ಪ ಏನೆಲ್ಲ ಪವಾಡ ಸೃಷ್ಟಿಸುತ್ತದೆ ಅಂತ ಅಲ್ಲಿಯ ಅರ್ಚಕರೇ ಹೇಳಿದ್ದಾರೆ ನೋಡಿ. ಈ ದಿನ ದೀಪಾವಳಿ ಪಾಡ್ಯ. ಏನು ದೀಪಾವಳಿ ಪಾಡ್ಯ ಅಂದರೆ ಸಾಡೆ ತಿನ್ ಮುಹೂರ್ತ. ಸಾಡೆ ತಿನ್ ಮುಹೂರ್ತದಲ್ಲಿ ಯಾರಾದರೂ ಬರಲಿ ಭಕ್ತಾದಿಗಳು, ಅವರು ಇಷ್ಟ ಕಾರ್ಯಗಳು ಮನಸ್ಸಿನಲ್ಲಿ ಬೇಡಿಕೆ ಇಟ್ಕೊಂಡು ಏನೇನು ಪೂಜಾ ಕಾರ್ಯಕ್ರಮ ಮಾಡ್ತಾರೆ ಅದು ಇಷ್ಟ ಕಾರ್ಯಗಳು ನೆರವೇರುತ್ತೆ. ಮಧು ಅಭಿಷೇಕ ಮತ್ತು ಪುಷ್ಪಾರ್ಚನೆ ಸೇವೆ. ಡಿಕೆಶಿಗೆ ಸಿಗಲಿದೆಯಾ ಪಂಚಮುಖಿ ಹನುಮ ಶಕ್ತಿ? ಗಾಣದಾಳ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ತಮ್ಮ ಶ್ರೀಮತಿ ಸಮೇತ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಆಂಜನೇಯ ಸ್ವಾಮಿಗೆ ಮಧು ಅಭಿಷೇಕ ಹಾಗೂ ಪುಷ್ಪಾರ್ಚನೆ ಸೇವೆ ಸಲ್ಲಿಸಿದ್ದಾರೆ. ಶುದ್ಧ ಪಾಡ್ಯ ಹಾಗೂ ಸಾಡೆ ದಿನ ಮುಹೂರ್ತದಲ್ಲಿಯೇ ಈ ವಿಶೇಷ ಸೇವೆ ನಡೆಸಿದ್ದರಲ್ಲಿ ಒಂದು ರಹಸ್ಯವಿದೆ. ಈ ದಿನ ಈ ಪೂಜೆಯನ್ನ ಸಲ್ಲಿಸಿದವರ ಇಷ್ಟಾರ್ಥಗಳ ಸಿದ್ಧಿಗೆ ಆಂಜನೇಯ ಶಕ್ತಿಯಾಗಿ ನಿಲ್ಲುತ್ತಾನೆ ಎಂದೇ ನಂಬಿಕೆ ಇದೆ. ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮಂತ್ರಾಲಯ ದರ್ಶನ ಪಡೆದು ಪಂಚಮುಖಿಗೆ ಬಂದು ಇಲ್ಲಿ ಪಂಚಮುಖಿಯಲ್ಲಿ ಮಧು ಅಭಿಷೇಕ ಮತ್ತು ಪುಷ್ಪಾರ್ಚನೆ ಸೇವೆ ಮಾಡಿಸಿದ್ದಾರೆ. ಅವರು ಇಷ್ಟ ಕಾರ್ಯಗಳು ಮನಸ್ಸಲ್ಲಿ ಬೇಡಿಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕಂತ ಬಯಕೆ ಇದೆ. ಆ ಮುಖ್ಯಮಂತ್ರಿ ಆಗಬೇಕಂತ ಬೇಡಿಕೊಂಡಿದ್ದಾರೆ. ಆ ಕೆಲಸ ಪಂಚಮುಖಿ ಪ್ರಾಣದೇವರು ಮತ್ತು ರಾಘವೇಂದ್ರ ಸ್ವಾಮಿಗಳವರು ಗ್ಯಾರಂಟಿ ನಡೆಸಿಕೊಡ್ತಾರೆ. 15 ವರ್ಷಗಳ ಬಳಿಕ ಗಾಣದಾಳ್ಗೆ ಡಿಕೆ ಭೇಟಿ. ಆಗ ಬಂದವರು ಡಿಸಿಎಂ, ಈಗ ಬಂದವರು ಸುಮಾರು 15 ವರ್ಷಗಳ ಹಿಂದೆ ಡಿಕೆ ಶಿವಕುಮಾರ್ ಇದೇ ಗಾಣದಾಳ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿದ್ರು. 15 ವರ್ಷಗಳ ಬಳಿಕ ಹನುಮನ ಶಕ್ತಿ ಹಾಗೂ ರಾಯರ ಆಶೀರ್ವಾದದಿಂದ ಈಗ ಡಿಸಿಎಂ ಪಟ್ಟಕ್ಕೇರಿದ್ದಾರೆ. ಆಂಜನೇಯನ ಎದುರು ನಡೆಸಿದ ಸಂಕಲ್ಪ ಡಿಕೆಗೆ ದೊಡ್ಡ ಶಕ್ತಿ ನೀಡಿದೆ. ಆ ಶಕ್ತಿಯಿಂದಲೇ ಇಂದು ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾರೆ ಅಂತ ಅರ್ಚಕ ಶ್ಯಾಮಾಚಾರ್ಯರು ಹೇಳಿದ್ದಾರೆ. ಅವರು ಇಷ್ಟ ಕಾರ್ಯಗಳು ಪೂಜೆ ಅಂದರೆ ವಾಯುಸ್ತುತಿ ಪುನಸ್ಸರಣೆ ಅಂದರೆ ಮಧು ಅಭಿಷೇಕ, ಜೇನುತುಪ್ಪದಿಂದ ಮಧು ಅಭಿಷೇಕ ಮಾಡ್ತಾರೆ. ಅದು ಇಷ್ಟ ಕಾರ್ಯ. ಇದು ವಿಶೇಷ ದಿವಸಗಳಲ್ಲಿ ಮಾತ್ರ ಮಾಡ್ತಾರೆ. ಏನು ಆಮೇಲೆ ಕೆಲವು ವರ್ಷಗಳ ಹಿಂದೆ ಅಂದರೆ 15 ವರ್ಷಗಳ ಹಿಂದೆ ಬಂದಿದ್ದರು. ಅವರು ಬಂದು ದರ್ಶನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಈಗ ಡಿಸಿಎಂ ಆಗಿದ್ದಾರೆ. ಇದೇ ಅವರ ಆಶೀರ್ವಾದ, ಪಂಚಮುಖಿ ಪ್ರಾಣದೇವರು ಮತ್ತು ಮಂತ್ರಾಲಯ ಗುರುಗಳ ಆಶೀರ್ವಾದ ಆಗಿದೆ. ಡಿಕೆಶಿ ಇಷ್ಟಾರ್ಥಗಳು ಸಿದ್ಧಿಯಾಗುವುದು ಖಚಿತ. ಮುಂದೆ ಕನಕಪುರ ಬಂಡೆ ಸಿಎಂ ಆಗೋದು ಫಿಕ್ಸ್. ಅಂದು ಬಂದು ಸೇವೆ ಸಲ್ಲಿಸಿ ಹೋಗಿದ್ದ ಡಿಕೆ ಶಿವಕುಮಾರ್ ಈಗ ಡಿಸಿಎಂ ಆಗಿದ್ದಾರೆ. ಈಗ ಬಂದು ಮತ್ತೆ ಸಂಕಲ್ಪ ಮಾಡಿ ಮಧು ಅಭಿಷೇಕ ಪುಷ್ಪಾರ್ಚನೆ ಸೇವೆ ಮಾಡಿದ್ದಾರೆ. ಇದು ಅವರ ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವುದು ನಿಶ್ಚಿತ. ರಾಯರು ಹಾಗೂ ಆಂಜನೇಯ ಸ್ವಾಮಿಗಳ ದರ್ಶನ ಆಶೀರ್ವಾದ ಅವರ ಮೇಲೆ ಪ್ರಭಾವ ಬೀರಲಿದೆ. ಅವರು ಸಿಎಂ ಆಗಿಯೇ ಆಗ್ತಾರೆ ಅಂತ ಖಚಿತವಾಗಿ ಹೇಳಿದ್ದಾರೆ ಪಂಚಮುಖಿ ಆಂಜನೇಯ ದೇಗುಲದ ಅರ್ಚಕರು. ಅವರು ಬಂದು ದರ್ಶನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಈಗ ಡಿಸಿಎಂ ಆಗಿದ್ದಾರೆ. ಇದೇ ಅವರ ಆಶೀರ್ವಾದ, ಪಂಚಮುಖಿ ಪ್ರಾಣದೇವರು ಮತ್ತು ಮಂತ್ರಾಲಯ ಗುರುಗಳ ಆಶೀರ್ವಾದ ಆಗಿದೆ. ಈಗ ಮುಂದೆ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಆಗ್ತಾರೆ. ಅಂದು ರಾಯರ ಸನ್ನಿಧಿಯಲ್ಲಿ ಸಂಕಲ್ಪ ಅಧಿಕಾರ. ಇಂದು ಅದೇ ಮಂತ್ರಾಲಯಕ್ಕೆ ಭೇಟಿ, ಸಿಎಂ ಪಟ್ಟ. ಈಗಾಗಲೇ ಹೇಳಿದಂತೆ ಡಿಕೆ ಶಿವಕುಮಾರ್ ದೇಗುಲಗಳ ಭೇಟಿಗೆ ರಾಜಕೀಯ ಸ್ಪರ್ಶ ನೀಡಿಯೇ ನೀಡಲಾಗುತ್ತದೆ. ಕಾರಣ ಸಂದಿಗ್ಧ ಸ್ಥಿತಿಯಲ್ಲೆಲ್ಲ ಡಿಕೆಶಿ ದೇವರಿಗೆ ಮೊರೆ ಹೋಗುವುದು. ಮೊದಲಿನಿಂದಲೂ ದೈವ ಭಕ್ತರಾಗಿರುವ ಡಿಕೆಶಿ ತಮ್ಮ ಇಷ್ಟಾರ್ಥಗಳ ಸಿದ್ಧಿ ಹಾಗೂ ಕಂಟಕಗಳ ನಿವಾರಣೆಗೆ ದೇವರ ಮೊರೆ ಹೋಗುತ್ತಾರೆ. ಈ ಹಿಂದೆ ರಾಹುಲ್ ಗಾಂಧಿ ಜೊತೆ ರಾಯರ ಸನ್ನಿಧಿಗೆ ಆಗಮಿಸಿ ಸಂಕಲ್ಪ ಮಾಡಿದ್ದರಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಡಿಕೆಶಿ ಅವರೇ ಹೇಳಿದ್ದಾರೆ. ಅಂದ್ರೆ ಈ ಬಾರಿಯ ಸಂಕಲ್ಪ ಸಿಎಂ ಕನಸನ್ನ ನನಸು ಮಾಡೋದು ನಿಶ್ಚಿತ ಅನ್ನುವ ದಾಟಿಯಲ್ಲಿ ಡಿಕೆಶಿ ಹೇಳಿಕೆ ಇತ್ತು. ಪ್ರತ್ಯಂಗಿರಾದಿಂದ ಪಂಚಮುಖಿ ಆಂಜನೇಯ. ಕಳೆದ 2 ವರ್ಷಗಳಿಂದ ಟೆಂಪಲ್ ರನ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಡಿಕೆಶಿ ಮಂದಿರಗಳ ಭೇಟಿ ಹಾಗೂ ಸಂಕಲ್ಪಗಳು ಜೋರಾಗಿವೆ. ಕೆಲವು ದಿನಗಳ ಹಿಂದೆಯಷ್ಟೇ ಡಿಕೆಶಿ ಹಾಸನಾಂಬೆಯ ದರ್ಶನ ಪಡೆದಿದ್ರು.
ಇದಕ್ಕೂ ಮೊದಲು ದಸರಾ ಸಮಯದಲ್ಲಿ ಚಾಮುಂಡೇಶ್ವರಿಗೆ ನಮಿಸಿ ಸಂಕಲ್ಪ ಮಾಡಿಕೊಂಡಿದ್ದರು. ಬಿಹಾರಕ್ಕೆ ಹೋದಾಗ ವಿಷ್ಣು ದೇವರಿಗೆ ಪಾದ ಪೂಜೆ ಸಲ್ಲಿಸಿ ಸಂಕಲ್ಪ ಮಾಡಿಕೊಂಡು ಬಂದಿದ್ರು. ಕುಂಭದ್ರೋಣದ ಪ್ರತ್ಯಂಗಿರ ಮಾತಿಗೂ ಕೂಡ ನಮಿಸಿ ಶತ್ರು ಸಂಹಾರ ಸಂಕಲ್ಪ ಮಾಡಿದ್ರು. ಹೀಗೆ ಕಳೆದ ಹಲವು ವರ್ಷಗಳಿಂದ ಡಿಕೆಶಿ ದೇವಸ್ಥಾನಗಳ ಭೇಟಿ ಹಾಗೂ ಪೂಜೆ ಜೋರಾಗಿಯೇ ನಡೆದಿದೆ. ಈಗ ರಾಮ ಭಂಟ ಹನುಮನ ಮತ್ತು ಕೃಷ್ಣ ಆರಾಧಕ ರಾಯರ ಮೊರೆ ಹೋಗಿದ್ದಾರೆ. ಇಬ್ಬರ ಶಕ್ತಿ ಡಿಕೆಶಿಯನ್ನ ಮುಂದೆ ಯಾವ ಎತ್ತರಕ್ಕೆ ತಂದು ನಿಲ್ಲಿಸುತ್ತವೆ ಅನ್ನೋದನ್ನ ಕಾಲವೇ ತಿಳಿಸಲಿದೆ. ಒಂದು ಕಡೆ ಸಿಎಂ ಕುರ್ಚಿ ಕದನ, ಮತ್ತೊಂದು ಕಡೆ ಡಿಸಿಎಂ ಟೆಂಪಲ್ ರನ್. ರಾಜ್ಯ ರಾಜಕಾರಣದಲ್ಲಿ ಏನೋ ಬದಲಾವಣೆಯ ಸೂಚನೆಯನ್ನ ನೀಡ್ತಾ ಇರೋದಂತೂ ಹೌದು. ಇದೆಲ್ಲದರ ನಡುವೆ ಡಿಕೆಶಿ ಮಾತ್ರ ನಿರಾಳರಾಗಿ ನಿರಾತಂಕವಾಗಿ ಇರೋದನ್ನ ನೋಡಿದ್ರೆ ಉಳಿದೆಲ್ಲರಿಗಿಂತ ಅವರೇ ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅನಿಸುತ್ತೆ. ಇದರ ನಡುವೆ ರಾಜ್ಯ ರಾಜಕೀಯ ಮುಂದೆ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.